ಐಸ್ ಕ್ರೀಮ್ ಐಸ್ ಹಲೋ ಏಯ್ ಏಯ್ ಯಾರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಓಕೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಇವಾಗ ಹೇಳಲ್ಲ, ಹೀಗೆ ವಿಡಿಯೋ ನೋಡ್ತಾ ಇದ್ದೀವಿ ಗೊತ್ತಾಗುತ್ತೆ. ಮತ್ತು ಯಾರ್ಯಾರು ಹೋಗ್ತಿದ್ದೀವಿ ಅಂತಲೂ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಓಕೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ನಾವಿವಾಗ ಊರಿಗೆ ಹೊರಟಿದ್ದೀವಿ. ನನ್ನ ಜೊತೆಗೆ ಶ್ರೇಯಾ, ರಕ್ಷಯ್ ಇಬ್ರು ಜಾಯ್ನ್ ಆಗಿದ್ದಾರೆ. ಎಂಟರ್ಟೈನ್ಮೆಂಟ್ ಕೊಡಕ್ ನಾವು ಜಾಯ್ನ್ ಆಗಿದ್ದೀವಿ ಗಾಯ್ಸ್. ಇವತ್ತಿನ ಬ್ಲಾಗು ಸೂಪರ್ ಆಗಿರುತ್ತೆ. ಫುಲ್ ವಿಡಿಯೋನ ನೋಡಿ, ನಮಗೋಸ್ಕರ ನೋಡ್ಬೇಕು, ಇವ್ರಿಗೋಸ್ಕರ ನೋಡಿ. ಫುಲ್ ಎಂಟರ್ಟೈನ್ ಮಾಡ್ತಾರೆ ಇವರು. ನಾನಿರಕ್ಕೆ ನೀವೆಲ್ಲ ನೋಡೋದು. ಭ್ರಮೆ. ಮೈ ಗಾಡ್, ಭ್ರಮೆ. ಫನ್ನಿ ಬ್ರೋ. ಆ ಕಡೆ ಬರಲ್ಲ ಇವ್ರಿಗೆ ಅಷ್ಟೇ. ನಾನ್ ಮಾಡ್ಕೊಂಡ. ಹಲೋ ಹಲೋ, ಮೈಕ್ ಟೆಸ್ಟಿಂಗ್ 1 2 3 1 2 3 1 2 3. ಇವಾಗ ನಾವು ಒಂದು ಸಮಾರಂಭ ಶುರುವಾಗುತ್ತಿದೆ. ಎಲ್ಲರಿಗೂ ಮಹನೀಯರಿಗೆ ವೆಲ್ಕಮ್ 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 ಟು ಮೈ ಬಸ್. ನಮ್ದೇನಲ್ಲ, ಸಾರಿಗೆ ಬಸ್, ಗೌರ್ಮೆಂಟ್ ಬಸ್ ಗೈಸ್. ವೆಲ್ಕಮ್ ಬ್ಯಾಕ್. ನೋಡಿ ಗೈಸ್, ಇಲ್ಲಿ ನೋಡಿ, ಇದ್ರಲ್ಲೇ ಒಂದ್ ಮಜಾ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ, ಇವಾಗ ನಾವು ಹೋಗ್ತಾ ಇದ್ದೀವಿ. ಇವಾಗ ಬರ್ತಿದ್ದಾಳೆ ಬೆಂಕಿ ಲತಾ. ಡಿಂಕ್ ಚಕ್ಕನ್ ಡಿಂಕ್ ಡಿಂಕ್ ಚಕ್ಕನ್ ಡಿಂಕ್. ನೀವೇ ವಿಡಿಯೋ ನೋಡ್ಕೊಬಿಡಿ ಆಯ್ತಾ? ನೋಡ್ಮೇಲೆ ನೋಡಿ. ಧನ್ಯವಾದಗಳು ಬೆಂಕಿ ಲತಾ ಡ್ಯಾನ್ಸ್ ಮಾಡಿದ್ಕೆ. ನಿಮ್ಗೋಸ್ಕರ ಇಲ್ಲಿ ಕಾಣಿಕೆ ನೋಟ್ ಎಲ್ಲ ಹಾಕ್ತಿದ್ದಾರೆ ನೋಡಿ, ಬಂದ್ ತಗೊಳ್ಳಿ. ಚಿಕ್ಕ ಚಿಕ್ಕಣ್ಣ ಅವನು ಒಬ್ಬನ ನೇಮಲ್ಲಿ ಹೋಗಿದ್ದ. ಆಮೇಲೆ ಅವಳು ಬೈಕಲ್ಲಿ ಇಟ್ಕೊಂಡು ಏನೋ ಪಕ್ಷಿ ನಮಗೆ ಧನ್ಯವಾದಗಳು 500 ರೂಪಾಯಿ ಕೊಟ್ಟಿದ್ಕೆ ಅಂತಿರ್ತಾರೆ. ಅವಾಗ ಅವ್ರ ಹೆಂಡತಿ ಕೆಲ್ಸ್ಕೊಟ್ಟು ಬಲೂನ್ ತಗೊಳಕ್ ಆಗ್ತಿಲ್ಲ. ಹೌದು, ಯಾರು ವಿಡಿಯೋ ಟ್ಯಾಗ್ ಮಾಡಿ ಅವ್ರಿಗೆ. ಪಂಚಾಯತಿ ಪರಮೇಶ್ವರಿ 500 ರೂಪಾಯಿ ಕೊಟ್ಟಿದ್ಕೆ ಧನ್ಯವಾದಗಳು ಅಂತಾರೆ. ಅವ್ರ ಹೆಂಡತಿ ಕೇಳ್ಕೊಂಡು ಬಂದ್ಬಿಟ್ಟು ಒಂದ್ ಬಲೂನ್ ಕೊಡ್ಸಕ್ಕಾಗಲ್ಲ, ಇನ್ನು 500 ರೂಪಾಯಿ ಕೊಡ್ಬೇಕಂತ ಹೋಯ್ತಾರೆ. ಅದ್ರ ಚಿಕ್ಕ ಅದೇ ನೆನ್ಪೈತಿ ಈಗ. ಓ ಸಕ್ಕತ್ತಾಗೈತೆ. ನೀವು ನೋಡಿ ಗೈಸ್, ಮತ್ತೆ ನಾನ್ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಸೂಪರ್ ಮೂವಿ. ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂದೆ, ಯಾಕೆ ಅಂತ ಹೇಳುದ್ನಾ? ಇಲ್ಲ, ಇಲ್ಲಿ ನೋಡಿ, ನಮ್ಮ ಇಲಿ ಮರಿ ಸತ್ತೋಗದೆ. ಇದು ನೋಡಕ್ಕೆ ನಾನು ಬೆಂಗಳೂರಿಂದ ಬಂದೆ ಗೈಸ್. ಬರೀ ಡೌಗಳು ಇದಕ್ಕೋಸ್ಕರನೇ ಬಂದಿದ್ದು ಗೈಸ್. ನೋಡಿ, ನಮ್ಮ ಮನೇಲಿ ಎಷ್ಟು ಜನ ಅಳ್ತಾವ್ರೆ. ಇದ್ರ ಸಂಬಂಧಿಕರು ಯಾರು ಇಲ್ಲ, ನಾವೇ ಸಂಬಂಧಿಕರು ಗೈಸ್. ಇಲ್ಲಿ ನೋಡಿ, ಅಯ್ಯೋ ಅಳ್ಬೇಡ ಸುಮ್ನಿರು ಶ್ರೇಯಾ, ಅಳ್ಬೇಡ ಸುಮ್ನಿರು. ಇವಳಂತೂ ಹತ್ತಿ 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 ಕಣ್ಣೀರೇ ಹಿಂಗು ಹೋಗ್ಬಿಟ್ಟವೆ ಗೈಸ್. ಇಲ್ಲಿ ನೋಡಿ, ಇವಳ ಹತ್ತಿ 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 ಕರ್ಗೆ ಆಗ್ಬಿಟ್ಟವಳ. ಅತ್ತಗೆ ಮೂಗಲ್ಲಿ, ಕಣ್ಣಲ್ಲಿ, ಎಲ್ಲಾ ಕಡೆನೂ ನೀರ್ ಹರಿತದೆ ಗೈಸ್. ಅಳ್ಬೇಡಿ ಸುಮ್ನಿರ್ರಿ ಪಾಪ. ಅಂತಿಮ ನಮನ ಸಲ್ಲಿಸನ ಪಾಪ. ಎಲ್ಲಾರ ಜೀವನನು ಇಷ್ಟೇ, ಇರಾಗಂಟ ಅಷ್ಟೇ, ಹೋದ್ಮೇಲೆ ಏನಿಲ್ಲ ಗೈಸ್. ಅದಕ್ಕೆ ಇರಷ್ಟು ದಿನ ಚೆನ್ನಾಗಿರಿ. ಪ್ರಾಣಿ ಆದ್ರೂ ಅಷ್ಟೇ, ಮನುಷ್ಯರಾದ್ರೂ ಅಷ್ಟೇ. ಬಂದ್ವಿ ಗೈಸ್, ನಮ್ ಕೇರ್ಪೇಟೆ ಸರ್ಕಲ್ ತೋರಿಸ್ತೀನಿ. ನೋಡಿ 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 ನೋಡಿ, ಸರ್ಕಲ್ ಅಲ್ಲಿ ಒಂದು ಸ್ಟ್ಯಾಚು ಐತೆ, ಇಲ್ಲಿದೆ ನೋಡಿ. ನಾವು ಊರಿಗೆ ಬಂದಿದ್ದೀವಿ. ನೈಟ್ ಒಂದು 11 o'clock ಆಯಿತು. ಊರಿಗೆ ಬಂದಿಷ್ಟು ಕತ್ತಲೆನೇ ಆಗೋಯ್ತು. ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಏನಕ್ಕೆ ಬಂದಿದ್ದೀವಿ ಗೊತ್ತಾ ಗೈಸ್? ಊರಿಗೆ ಇವತ್ತು ಜಾತ್ರೆ ಇದೆ ಶಿವೂರಲ್ಲಿ, ಅಂದರೆ ನಮ್ಮೂರೇನೆ, ಮದುವೆಯಲ್ಲಿ ನಮ್ಮೂರೇ ಅಲ್ವಾ. ಶಿವೂರಲ್ಲಿ ಜಾತ್ರೆ ಇದೆ, ಅಲ್ಲಿಗೆ ಬಂದಿದ್ದೀನಿ. ಜಾತ್ರೆ ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ತೀನಿ. ಜಾತ್ರೆ ಹೋದ್ಮೇಲೆ ಒಳಗಡೆ ದೇವಸ್ಥಾನಕ್ಕೆಲ್ಲ ಹೋಗಬೇಕು. ಹೋದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಗಾಯ್ಸ್. ವಿಡಿಯೋ ಎಲ್ಲ ಮಾಡ್ಕೊತೀನಿ, ನಿಮಗೆ ತೋರಿಸ್ತೀನಿ. ಇದು ನಾನು ಫಸ್ಟ್ ಟೈಮೇ ಜಾತ್ರೆಗೆ ಬಂದಿರೋದು. 5 years ಆಯಿತು. 5 yearsಲ್ಲಿ ಇದೇ ಫಸ್ಟ್ ನಾನು ಜಾತ್ರೆಗೆ ಬಂದಿರೋದು. ನಾವೆಲ್ಲ ಇಲ್ಲೇ ಕಾಲೇಜ್ ಓದ್ತಿತ್ತು, ಬಟ್ ಆದರೂ ಯಾವತ್ತೂ ನಾನು ಜಾತ್ರೆಗೆ ಬಂದಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಜಾತ್ರೆಗೆ ಬಂದಿರೋದು.
ಅದು ಹೇಗಿರುತ್ತೆ ತೋರಿಸ್ತೀನಿ. ಐಸ್ ಮಲ್ಗಿ ಎದ್ದು ಯಾವಳೆ ಮನೇನು ಕ್ಲೀನು ಮಾಡಿಬಿಟ್ಟು ನೋಡಿ ನಮ್ಮ ಚಿಕ್ಕಿ ಏನು ಮಾಡ್ತಾರೆ ನೋಡೋಣ. ನೋಡಿ ಗೈಸ್ ಊರಲ್ಲಿ ಸೌದೆ ಒಲೆ ಹಚ್ತವ್ರೆ. ಬೆಂಗಳೂರಲ್ಲಿ ಗೀಸರ್ ಒಂದೇ ಸ್ವಿಚ್ ಆನ್ ಮಾಡಿದ್ರೆ ಬಂದ್ಬಿಡುತ್ತೆ. ಆದರೆ ನೀರಲ್ಲೆಲ್ಲ ಉಯ್ಕೊಳ್ಳೋ ನೀರು ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ, ಮೈ ನೋವು ಎಲ್ಲ ಹೋಗ್ಬಿಡುತ್ತೆ. ಬಗ 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 ನೀರು ಉಯ್ಕೊತಿರ್ತಾರಲ್ಲ ನೋಡಿ, ಅವಾಗ ಎಷ್ಟು ಚಂದ ಅನಿಸುತ್ತೆ. ಕತ್ತೆ ಇಲ್ಲ ಇದು ಗೊತ್ತದೆ ಅಲ್ವ, ಚೂರು ಉರಿತೈತೆ ಕತ್ತಿತ್ತು. ಇವಳು ಇಲ್ಲ ಹೇಳಿ. ನೋಡಿ ಹಸು ಇದೆ ಎಲ್ಲ. ಫ್ರೆಶ್ ಆ ಹುಡುಗಿ ಐತಲ್ಲ, ಆ ಹುಡುಗಿ ನಿನ್ನ ಫ್ರೆಂಡು, ನೀನು ಆ ಹುಡುಗಿ ಇಬ್ರು ಒತ್ತೇ ಥರ ಇದ್ದೀರಿ. ಹುಡುಗಿ ಎಲ್ಲಿ ವಾಚು ಇನ್ನೂ ಮಲ್ಗೆ ಇದ್ದಾರೆ ನೋಡಿ. ನಾವು ಅಲ್ಲೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ. ನೋಡಿ ಗೈಸ್ ರಂಗೋಲಿ ಬಿಡ್ತವ್ರೆ ಎಷ್ಟು ಚೆನ್ನಾಗಿ, ಫುಲ್ ದೊಡ್ಡದಾಗಿ ಬಿಡಿಸ್ತವ್ರೆ. ಗೈಸ್ ನೋಡಿ ನಾನು ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆದೆ. ನಮ್ಮ ಚಿಕ್ಕಿಯವರು ಸಾಮಾನು ತೊಗೊಬರಕ್ಕೆ ಹೋಗಿದ್ದಾರೆ, ನಾಷ್ಟನೂ ಮಾಡಿಲ್ಲ, ಅದಕ್ಕೇ ಹೋಗಿದ್ದಾರೆ. ನಾವು ಇವಾಗ ಅಟ್ಟದ ಮೇಲೆ ಬರ್ತಿದ್ದೀವಿ ನೋಡಿ. ಇವಾಗ ನಾವು ಅಟ್ಟದ ಮೇಲೆ ಬರ್ತಾಯಿದ್ದೀವಿ, ಚಿಕ್ಕಿ ಗೊತ್ತಾಗಬಾರ್ದು ಅಂತ. ಬರ್ರಿ ಕುತ್ಕೊಳ್ಳೋಣ, ನೋಡೋಣ ನಮ್ಮ ಚಿಕ್ಕಿಯವ್ರು ಯಾವಾಗ ಬರ್ತಾರೆ, ಇಲ್ಲೇ ಕೂತಿರ್ತೀವಿ ನಾವು. ಸೊ ಆಯ್ ಗೈಸ್, ನಮ್ಮ ಚಿಕ್ಕಿಯವ್ರು ಹೊರಗಡೆ ಹೋಗಿದ್ರು, ಅದಕ್ಕೇ ನಾವು ಮನೇಲಿ ಕುತ್ಕೊಂಡು ಬೇಜಾರಾಗ್ತಿತ್ತು, ಅದಕ್ಕೆ ಮೈಕ್ ಹಿಡ್ಕೊಂಡು ಅದೇ ಇವಾಗ ರೋಡಲ್ಲೆಲ್ಲ ಕೇಳ್ತಾರಲ್ಲ ಗೈಸ್, ಆ ಥರ ಕೇಳೋಣ ಅನ್ಕೊಂಡಿದ್ದೀನಿ. ಇವಳು ನೋಡಿ ಗೈಸ್ ಮೈಕ್ ಹಿಡ್ಕೊಂಡು ಉಫ್ ಉಫ್ ಅಂತವಳೆ, ಸೌಂಡ್ ಕರೆಕ್ಟಾಗಿ ಬರಲ್ಲ. ಸುಮ್ಮನೆ ಇರು ರಕ್ಷು, ಇವಾಗ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳು, ಮೈಕ್ ಹಿಡ್ಕೊ. ಹೇಳಿ. ನಮ್ಮ ರಾಷ್ಟ್ರಧ್ವಜದಲ್ಲಿ ಎಷ್ಟು ಬಣ್ಣಗಳಿದಾವೆ? ನಮ್ಮ ರಾಷ್ಟ್ರಧ್ವಜದಲ್ಲಿ ಎಷ್ಟು ಬಣ್ಣ ಇದ್ದಾವೆ? 4. ಓಕೆ, ಗೊತ್ತಿತ್ತು ಬೇಕು. 4 ಓಕೆ, 4 ಬಣ್ಣ ಇರುತ್ತೆ. ಸರಿ ಆಯ್ತು. ಧ್ವಜದಲ್ಲಿ ಮಧ್ಯದಲ್ಲಿ ಚಕ್ರ ಇರುತ್ತಲ್ಲ, ಅದು ಯಾವ ಚಕ್ರ? ಅಶೋಕ ಚಕ್ರ. ಸರಿ, ನಮ್ಮ ರಾಷ್ಟ್ರದ ಹಣ್ಣು ಯಾವುದು? ಮಾವಿನ ಹಣ್ಣು. ಮರ? ಸಾರಿ ಶ್ರೀಗಂಧ. ತಪ್ಪು. ಮತ್ತೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಸರಿ ಬೆಲ್ ಹೊಡಿತೈತೆ. ಪ್ರಾಣಿ ಹುಲಿ. ಮತ್ತೆ ಇವಾಗ ಮುಸ್ಲಿಮ್ಗಂತ ಕುರಾನ್ ಐತೆ, ಕ್ರಿಶ್ಚಿಯನ್ಸ್ಗಂತ ಬೈಬಲ್ ಐತೆ, ಹಿಂದೂಗಂತ ಯಾವ ಬುಕ್ ಇದೆ? ಎಷ್ಟೊಂದಿದಾವೆ. ಹಿಂದೂ ತಾನೇ ನೀನು? ಹೇಳು. ಸಾಂಗ್ಸ್. ಏನು? ದೇವರ ಸಾಂಗ್ಸ್. ಅದನ್ನ ಏನಂತದೆ? ಅಷ್ಟೊಂದೆಲ್ಲ ಗೊತ್ತಿಲ್ಲ ನಮ್ಗೆ. ಭಗವದ್ಗೀತಾ, ಮಹಾಭಾರತ, ರಾಮಾಯಣ. ಹೌದು. ಮತ್ತೆ ನಾಷ್ಟ ಮನೇಲಿ ತಟ್ಟೆ ತೊಳೆಯಕ್ಕೆ ಹಾಕ್ಕೊಳ್ಳಲ್ಲ, ತೊಳ್ಕೊಂಡು ಬೇಜಾರಾಗ್ತದೆ, ಅದಕ್ಕೆ ಅದು ತಗೊಂಡ್ಬಂದಿದ್ದೀನಿ. ಅದ್ರಲ್ಲಿ ತಿನ್ಬಿಟ್ಟು ಎಷ್ಟು ಬಿಡೋದು ಅಷ್ಟೇ. ಟೆಕ್ನಾಲಜಿ ಇವಳು ನೋಡಿ ತಟ್ಟೆ ಎತ್ಕೊಂಡು ಅಲ್ಲ ಅವರು ಕೋನು ಅಷ್ಟೇ. ಕೋನ್ ತಗೋ, ಒಂದ ಚಿನ್ನ ಚಾಕೋ ಬರ್ಬೇಡ. 30 ರೂಪಾಯಿ ಇಸ್ಕೊ, ತಗೋ ಚಿನ್ನ. ನಿಂಗೆ ಕುಲ್ಫಿ ಚಾಕೋ ಬರೋ ರಕ್ಷು. 3 ಕುಲ್ಫಿ ಮನೆ, 1 ಕೋನು. ನೋಡಿ ಗೈಸ್, ಐಸ್ ಕ್ರೀಮ್ ತಗೋತವ್ರೆ. ನಾವು ಚಿಕ್ಕವರಿದ್ದಾಗ ಹಿಂಗೆ ಐಸ್ ಕ್ರೀಮ್ ಊರಲ್ಲಿ ಬಂದರೆ ತಗೊಂಡು ತಿಂತಾ ಇದ್ದು ಅಲ್ವಾ ಶಿವ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್.
ತಗೋ ಬರ್ತಾ ಇದ್ದಾಳೆ. ಓಹೋ ಐಸ್ ಕ್ರೀಮ್ ಕೊಡಿ. ದಿಸ್ ಇಸ್ ಕೋನ್, ಕಡ್ಡಿ ಇದೆ. ದಿಸ್ ಇಸ್ ಸಾರಿ, ಇದು ಕುಲ್ಫಿ, ಅದು ಕೋನು, ಇದು ಕುಲ್ಫಿ. ಚೆನ್ನಾಗೈತೆ ಚಿನಿ, ಈ ಥರ ತಿಂದೇ ಇರಲಿಲ್ಲ ಅಲ್ಲ. ಊರಲ್ಲಿ ತಿನ್ನವು, ಇವಾಗ ತಿಂತಾ ಇದೀವಿ. ಹೆಂಗದೆ ಚಿನ್ನ? ಇವಾಗ ನಾವು ಹೋಗ್ತಾ ಇದೀವಿ ಜಾತ್ರೆಗೆ. ಮುಂದೆ 4 ಜನ, ಅವರು ನಮ್ಮ ಇಲ್ಲ 4 ಜನ, ಇವರೊಬ್ರು ನಾನೊಬ್ಳು ಜಾತ್ರೆಗೆ ಹೋಗ್ತಾ ಇದೀವಿ. ಏನೋ ಆಟ ಆಡೋದು ಹಾಕೋರ, ಆಮೇಲೆ ಆಟ ಆಡೋರಿ. ಬನ್ನಿ ಹೋಗುವಾಗ ಈಗ ಬೇಡ, ಜಾತ್ರೆ ನೋಡೋದ. ಇಲ್ಲ ಎಲ್ಲ ಲೈಟಿಂಗ್ಸ್ ಇಲ್ಲ, ನಾಳೆ Moonlight spills through the velvet dark, etching patterns, leaving its mark. The roots stretch deep, the earth's gentle sigh, a lullaby song ನೋಡಿ ಗೈಸ್, ಈ ತರ ತಗೋಬೇಕು ನೋಡಿ. ಡೆಕೋರೇಷನ್ ಐಟಮ್ಸ್ ಜಾಸ್ತಿ ಹೇಳ್ತಾರೆ ಅಂದ್ರೆ ಜಾತ್ರೆಯಲ್ಲಿ. ಶಿವ ಇಲ್ಲಿ stories that linger on the breath of the breeze. The dawn paints gold on the mountain's crown, while rivers whisper truth as they flow down. And their songs entwine with the trees that stand, knotted in time by nature's hand. Each echoing step on the forest floor opens a world through an ancient door. The silence alive. 50 ರೂಪಾಯಿ. ಓ ರಕ್ಷು, ನಿಂಗೊಂದ್ ಬೇಕಾ? ಅವಳಿಗೆ ಇಷ್ಟ ಇಲ್ಲ. ಜಾತ್ರೆ ಅಂದ್ರೆ ಇದೆ, ಜಾತ್ರೆ ಇಲ್ಲ ಜಾತ್ರೆ ಇದೆ, ಜಾತ್ರೆ ರಕ್ಷು, ಜಾತ್ರೆ. ಕೊನೆಗೂ ದೇವಸ್ಥಾನಕ್ಕೆ ಬಂದ್ಬಿಡ್ಬೇಕು. ನಾವು ದೇವಸ್ಥಾನಕ್ಕೆ ಎಂಟರ್ ಆಗ್ತಿದ್ದಂಗೆ ಇಲ್ಲಿ ಸಾಂಗ್ ಹೇಳ್ತಾ ಇದ್ರು, ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು. ವಾಯ್ಸ್ ಮಾತ್ರ ಸೂಪರ್ ಆಗಿತ್ತು. ಅವ್ರು ಹೇಳ್ತಾ ಇರೋ ಸಾಂಗ್ನ ಕೇಳಿ ನಂಗೆ ಮೈಯೆಲ್ಲ ರೋಮಾಂಚನ ಆಗೋಯ್ತು. ಈ ಥರ ಹಾಡುಗಳು, ಜಾತ್ರೆಗಳು, ಲೈಟಿಂಗ್ಸ್ಗಳು ಇವನ್ನ ನೋಡೋಕ್ಕೆ ಹಳ್ಳಿ ಕಡೆ ಮಾತ್ರ ಸಾಧ್ಯ. ನಾನು ತುಂಬ ಸಲ ಹೋಗ್ಬೇಕು ಜಾತ್ರೆಗೆ ಅಂತಿದ್ದೆ, ಹೋಗೋಕ್ಕಾಗ್ತಿರ್ಲಿಲ್ಲ. ಈ ಸಲ 2 ತಿಂಗಳು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಫೈನಲಿ ಜಾತ್ರೆಗೆ ಬಂದೆ. ತುಂಬ ಖುಷಿ ಆಗ್ತಾಯಿತ್ತು. ವರ್ಷಕ್ಕೊಂದ್ಸಲನಾದರೂ ನಾವು ಇಷ್ಟಪಡೋರು ಫ್ಯಾಮಿಲಿ ಜೊತೆ ಒಂದ್ಸಲ ಜಾತ್ರೆಗೆ ಹೋದರೆ ಅದರಲ್ಲಿ ಸಿಗೋ ನೆಮ್ಮದಿ ಯಾವುದ್ರಲ್ಲೂ ಸಿಗಲ್ಲ. ಯಾರೆಲ್ಲ ಇನ್ನು ನಿಮ್ಮೂರ ಜಾತ್ರೆಗಳಿಗೆ ಹೋಗದೆ
ಟೈಮ್ ವೇಸ್ಟ್ ಮಾಡ್ಕೋತಾ ಇದ್ದೀರಾ, ದಯವಿಟ್ಟು ವರ್ಷಕ್ಕೊಂದ್ಸಲನಾದರೂ ಜಾತ್ರೆಗೆ ಹೋಗಿ. ತುಂಬ ಖುಷಿ ಆಗುತ್ತೆ, ಏನೋ ಒಂಥರ ಮನ್ಸಿಗೆ ನೆಮ್ಮದಿ. ನನಗಂತೂ ತುಂಬಾ ಖುಷಿ ಆಯಿತು, ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಆಯಿತು ಈ ಸಲ ಜಾತ್ರೆಗೆ ಹೋಗಿದ್ದು. ಎಲ್ರಿಗೂ ಹೇಳೋದು ಇಷ್ಟೇ, ಯಾರೆಲ್ಲ ಹಳ್ಳಿ ಬಿಟ್ಟು ಸಿಟಿಗೆ ಹೋಗಿ ದುಡಿತಾ ಇದ್ದೀರಾ ಅವರೆಲ್ರಿಗೂ ಒಂದು ಮಾತು, ವರ್ಷಕ್ಕೊಂದ್ಸಲ ಜಾತ್ರೆ ಬರುತ್ತೆ, ಅದರಲ್ಲಿ ನೀವು ಒಂದಿನ ಫ್ರೀ ಮಾಡಿಕೊಂಡು ನಿಮ್ಮೂರ ಜಾತ್ರೆಗಳಿಗೆ ಹೋಗಿ. ತುಂಬಾ ನೆಮ್ಮದಿ ಸಿಗುತ್ತೆ, ಮತ್ತು ನಿಮ್ಮ ಫ್ಯಾಮಿಲಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಮೇಲ್ಗಡೆ ನಿಂತ್ಕೊಂಡು ಫೋಟೋ ತಗೋಸ್ಕೊಳಕ್ಕೆ ಅಲ್ಲಿಂದ ಹತ್ಕೊಂಡ್ ಬರ್ತಾವ್ರೆ. ಇವಾಗ ತೆಗಿಸಿಕಿ ಒಬ್ಳು ಬಂದ್ಲು, ಇನ್ನೊಬ್ಳು ಎಲ್ಲಿ ಗೊತ್ತಿಲ್ಲ. ಅಲ್ಲಿ ಬರ್ತಿದ್ದಾಳೆ. ಫೋಟೋ ತೆಗಿ ಚಿಕ್ಕಿ. ಬಂದ್ಲು 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 ಚಿನು ಬಾ ಅಲ್ಲಂತ ಇಲ್ಲಿಗೆ ಬನ್ನಿ ಅಂತ ಹೇಳಿದ್ವಿ. ಇಟ್ಕೋ ಒಳಗಡೆ ಹಿಂಗಿರ್ತದ ಮೋಟೋ ಮೈಕ್ ತರನೇ ಇದೆ ನೋಡ. ಮೈಕ್ ಐಸ್ ಕ್ರೀಮ್ ಐಸ್ ಕ್ರೀಮ್. ಹಲೋ ಹಲೋ ಆಲೂಗಡ್ಡೆ ಅಣ್ಣ ಬಂದ ಹಲೋ. ಏಯ್ ಏಯ್ ಯಾರು ಕುಡುಕ್ ಮುಂಡ್ಯವ ಸಂಗುತ್ಕೊಳ್ರ. ಮುಂಡ್ಯದ ಬಿಟ್ಟಿ ಸಿಕ್ತು ಅಂತ ನೀರ್ ಹಾಕಳ್ತಾನ ಕುಡ್ದು ಬಿಟ್ಟದ ಬೆಳ್ಗೆಲೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಆಮೇಲೆ ಅವನೇ ಅಲ್ಲಿ ಬೇಯಿಸ್ತಾರ, ಅವನೇ ಪಾಠ ಮಾಡೋದು, ಅವನೇ ಹೊಡಿದೆ. ಏಯ್ ಯಾಕೆ ಜನರೇ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಜನರೇ? ನಿಮ್ಗೆ ಅಷ್ಟು ಬೇಜಾರು ಹೋಗ್ಬಿಟ್ಟೆ ಜನರೇ, ಅಳ್ತಾವಳೆ ಅದು ಲೈವ್ ಬಂದ್ಬಿಟ್ಟು. ಕಪ್ಪೆ ಸಿಕ್ಬಿಟ್ಟು ಅವ್ಳ ಜೊತೆ ಎಲ್ಲ ಒಟ್ಟಡಿಕೆ ವಿಡಿಯೋ ಮಾಡ್ತಾರೆ. ವಿಡಿಯೋ ಮಾಡ್ಬಿಟ್ಟಾರೆ. ಸುರೇಶ್ ಅಣ್ಣ ಬರ್ರ ಕೇಳಲ್ಲ. ನಿಮ್ಮೂರವ್ರು ಆಡಾಡ್ತಾರೆ. ದೇವಸ್ಥಾನ ಒಳಗಡೆ 1 ಅವರ್ 1.5 ಅವರ್ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಇದು ಬಂದು ಹೊಸವಳಲು ದೇವಸ್ಥಾನ. ಫೈನಲಿ ದೇವಸ್ಥಾನಕ್ಕೆ ಬಾಯ್ ಹೇಳ್ಬಿಟ್ಟು ಇವಾಗ ಮನೆ ಕಡೆಗೆ ಹಾಯ್ ಹೇಳೋಣ. ನೋಡಿ ಅಣ್ಣ ಮಡ್ಕಾಡ್ತಾವನೆ. ಒಂದ್ಸಲ ಟ್ರೈ ಮಾಡಲ್ಲ. ಯಾರ್ಯಾರವ್ರೆ? ಪುನೀತ್ ರಾಜ್ಕುಮಾರ್, ದರ್ಶನ್ ಸರ್, ಪುನೀತ್ ರಾಜ್ಕುಮಾರ್ ಸರ್, ಸುದೀಪ್ ಸರ್. ಹಾಕಣ ಹಾಕ ಬೀಳ್ತಕ್ಕಂತೆ. 5 7 500 ರೂಪಾಯಿ. ಹಣ ಎಷ್ಟಾಯ್ತು ಬೆಳಗ್ಗೆ ಕಲೆಕ್ಷನ್? ಆಯ್ತು ಊದಣ ಊದು ಊದಮ್ಮ. ಎನರ್ಜಿ ಇಲ್ಲ, ಊದಣ. ನಾನು ಊದ್ ಬಿಡ್ತೀನಿ ಆಮೇಲೆ. ಊದಿಗ ಯಾವ ಫೋನ್ ಇದು? ಚೆನ್ನಾಗಿದೆ, ಐಫೋನ್ ಬೀಟ್ ಮಾಡ್ತಿದ್ದು ಬಿಡು. ಎಷ್ಟು ರೂಪಾಯಿ ಅದು? 10 ರೂಪಾಯಿ 20 ರೂಪಾಯಿ? ಅಂತೀವಲ್ಲ ಅದು. ಅವನ ತಿನ್ಬೇಕು. ಅಯ್ಯೋ ಅಚ್ಚಿ, ನಾವು ಬಿಲದೊಳಗೆ ಓಡೋದ್ರಲ್ಲಿ ಹಿಡ್ಕೊಂಡ್ರೆ ಬಿಲದೊಳಗೆ ಹೋಗೋದು. ನೋಡಿ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಈ ಊರಿನ ವಿಡಿಯೋ ಪಾರ್ಟ್ 2 ಬರುತ್ತೆ, ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಓಕೆ ಗೈಸ್, ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.